ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಈ ದಿನದ ಜಾತಕ ಫಲ ಕಾರ್ಯಕ್ರಮದಲ್ಲಿ ಇವತ್ತು ಯುಗಾದಿ ಅಮಾವಾಸ್ಯೆ. ಈ ದಿನದ ಮಹತ್ವ ಎಂಥದ್ದು, ಹಾಗೆ ಪಂಚಾಂಗದ ವಿಶೇಷತೆ ಏನಿದೆ, 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಯುಗಾದಿ ಅಮಾವಾಸ್ಯೆ ಎಂದು ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕರ್ತುಶ್ಚಿಯ ಚತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶಿರತು ವಾಚನ್ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃ ನಾಮ ಸಂವತ್ಸರ, ಉತ್ತರಾಯಣ, ಶಶಿ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಅಮಾವಾಸ್ಯೆ ತಿಥಿ, ಉತ್ತರ ಭಾದ್ರ ನಕ್ಷತ್ರ. ಈ ದಿವಸ ಶೋಭಕೃ ನಾಮ ಸಂವತ್ಸರದ ಕೊನೆಯ ದಿನ. ತುಂಬ ಪ್ರಶಸ್ತವಾದ ಒಂದು ಭವ್ಯವಾದ ದಿವ್ಯವಾದ ಒಂದು ವ್ರತವನ್ನು ತಂದುಕೊಟ್ಟು ಮುಂದಿನ ವರ್ಷಕ್ಕೆ ಚಾಲನೆ ಕೊಡ್ತಾ ಇದೆ. ಅಮಾವಾಸ್ಯೆ ಬಂದಿರತಕ್ಕಂಥದ್ದು ಸೋಮವಾರ, ಹೀಗಾಗಿ ಇದನ್ನು ಅಮಾಸೋಮವಾರ ಅಂತ ಕರೀತಾರೆ. ಈ ಅಮಾವಾಸ್ಯೆ ಬಂದ ಸಂದರ್ಭದಲ್ಲಿ ಸೋಮವಾರ ಏನಾದರೂ ಇದ್ದರೆ ಆ ದಿವಸ ಅಮಾಸೋಮವಾರ ವ್ರತ ಅನ್ನೋದನ್ನು ಮಾಡಬೇಕು. ತುಂಬ ವಿಶಿಷ್ಟವಾದ ಅಪರೂಪದ ವ್ರತ. ಹೀಗೆ ಬರೋಲ್ಲ ಇದು. ಸಾಮಾನ್ಯವಾಗಿ ರೇರ್ ಆಫ್ ದಿ ರೇರ್ ಅಂತೀವಲ್ಲ, ಹಾಗೆ ಉಂಟಾಗ್ತಕ್ಕಂಥ ಒಂದು ವ್ರತ ಇದು. ಸಾಮಾನ್ಯವಾಗಿ ನಾವು ಇಲ್ಲ ಒಂದು ವಾರ ಪ್ರಧಾನವಾಗುವ, ತಿಥಿ ಪ್ರಧಾನವಾಗುವ, ನಕ್ಷತ್ರ ಪ್ರಧಾನವಾಗುವ ಹಬ್ಬ ಹರಿದಿನಗಳನ್ನು ಕಾಣ್ತೀವಿ. ಇದು ತಿಥಿಯೂ ಇರಬೇಕು, ವಾರವೂ ಸೇರಿರಬೇಕು, ಎರಡು ಕಂಬೈನ್ ಆಗಿರಬೇಕು. ಹಾಗಿದ್ದಾಗ ಏರ್ಪಾಡಾಗ್ತಕ್ಕಂಥ ಒಂದು ವಿಶಿಷ್ಟವಾದ ವ್ರತ. ಅಂಥದ್ದೊಂದು ಈ ಸಂವತ್ಸರದ ಕೊನೆಯ ದಿವಸ ಬಂದಿದೆ. ಈ ವ್ರತವನ್ನು ಮಾಡಿಕೊಂಡು ಮುಂದೆ ಫಲಕ್ಕಾಗಿ ನಿರೀಕ್ಷೆ ಮಾಡಬಹುದು. ಏನು ಮಾಡಬೇಕಪ್ಪ ವಸ್ತುತಃ ಇಲ್ಲಿ? ಏನಿದು ವ್ರತ? ಅಪರೂಪದ ವ್ರತ. ಭೀಷ್ಮಾಚಾರ್ಯರು ಧರ್ಮರಾಯನಿಗೆ ಉಪದೇಶ ಮಾಡಿರ್ತಕ್ಕಂಥ ಕೆಲವು ವ್ರತಗಳಲ್ಲಿ ಇದು ಒಂದು. ಎಷ್ಟೋ ಉಪದೇಶ ಮಾಡಿದರು ಭೀಷ್ಮಾಚಾರ್ಯರು, ಇದು ಒಂದು ಮಾಡಿದ್ರು. ಏನಕ್ಕಾಗಿ ಅಂತಂದರೆ, ಈ ಅಶ್ವತ್ಥಾಮ ಪಾಂಡವರ ಸಂತತಿಯನ್ನೇ ನಿರ್ಮಾಣ ಮಾಡಿಬಿಡ್ತೀನಿ ಅಂತ ಹೇಳಿ ಆ ಉಪಪಾಂಡವರ ತಲೆಯನ್ನೆಲ್ಲ ಕತ್ತರಿಸಿಬಿಟ್ಟಿದ್ದಾನೆ. ಸಂತತಿ ಇಲ್ಲ, ಉತ್ತರೆ ಗರ್ಭ ಕೂಡ ಏನು ಫಲವಿಲ್ಲದ ಗರ್ಭವಾಗಿಬಿಟ್ಟಿದೆ. ಸತ್ತ ಮಗು ಹೊರಗೆ ಬರುತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ. ಇಂಥ ಸಂದರ್ಭದಲ್ಲಿ ಧರ್ಮರಾಯನಿಗೆ ಆತಂಕವಾಗಿಬಿಡುತ್ತೆ. ಏನು ಪ್ರಜಾ ಸಂತತಿಯೇ ಇಲ್ಲ ಅಂತಂದರೆ ಮತ್ತೆ ಮುಂದೆ ಏನು ರಾಜ್ಯಾಡಳಿತ ಹೇಗೆ? ಯಕ್ಷ ಪ್ರಶ್ನೆ ಆಗಿಬಿಟ್ಟಿರುತ್ತೆ. ಅಂತಹ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರ ಬಳಿಗೆ ಹೋಗ್ತಾನೆ. ಏನು ನಮ್ಮ ಕಥೆ ಹೀಗಾಯ್ತಲ್ಲ ನಮ್ಮ ವಂಶ ಅಂತ. ಯೋಚನೆ ಮಾಡಬೇಡಪ್ಪ, ಅಮಾಸೋಮವಾರ ವ್ರತ ಅಂತ ಒಂದು ವಿಶಿಷ್ಟವಾದ ವ್ರತ ಇದೆ. ಅಲ್ಲಿ ನೀನು ಈ ಒಂದು ಯಾವ ತೊಡಕಿದೆ, ನೋವಿದೆ, ಆ ವ್ರತದಲ್ಲಿ ನೀನು ಇದರ ಸಂಪೂರ್ಣ ತೊಡಕನ್ನು ನಿವಾರಣೆ ಮಾಡಿಕೊಂಡು ಫಲವನ್ನು ಕಾಣಬಹುದು. ಅದರ ಕ್ರಮ ಹೇಗೆ ಅಂತೇಳಿ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ನಾನು ತುಂಬ ಹ್ರಸ್ವವಾಗಿ ಹೇಳ್ತಾ ಇದ್ದೆ. ಅಶ್ವತ್ಥ ನಾರಾಯಣ ಅಂತ, ಅಶ್ವತ್ಥ ವೃಕ್ಷದ ಬುಡದಲ್ಲಿ ನಾರಾಯಣನನ್ನು ಪ್ರತಿಷ್ಠಾಪನೆ ಅಥವಾ ನಾರಾಯಣ ವಿಗ್ರಹವನ್ನಿಟ್ಟು ಅಥವಾ ಫೋಟೋವನ್ನಿಟ್ಟು 108 ಬಗೆಯ ಫಲಗಳನ್ನು ಸಮರ್ಪಣೆ ಮಾಡಿ 108 ನಮಸ್ಕಾರಗಳನ್ನು ಮಾಡಿ ಯಾರು ಆ ನಾರಾಯಣನನ್ನು, ಅಶ್ವತ್ಥ ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ನೋಡಪ್ಪ ಸಂತಾನ ಫಲ ಅಂತಕ್ಕಂಥದ್ದು ಉಂಟಾಗುತ್ತೆ. ನೀನು ಇದನ್ನು ಉತ್ತರೆ ಬಳಿ ಮಾಡಿಸು. ಆಗ ಏನು ನಿನಗೆ ಈ ತೊಡಕಾಗಿದೆ, ಈ ತೊಡಕೆಲ್ಲ ನಿವಾರಣೆಯಾಗಿ ಆ ನಾರಾಯಣನ ಕೃಪೆಯಿಂದ ವಂಶವೃದ್ಧಿಯಾಗುತ್ತೆ. ಯೋಚನೆ ಮಾಡಬೇಡ ಅಂತ ಹೇಳಿ ಈ ಅಮಾಸೋಮವಾರ ವ್ರತವನ್ನು ಒಂದು ಮಾರ್ಗದರ್ಶನ ಮಾಡ್ತಾರೆ. ಅಂಥ ಭೀಷ್ಮಾಚಾರ್ಯರಿಂದ ಉಪದೇಶಿತವಾಗಿರ್ತಕ್ಕಂಥ ಒಂದು ವಿಶಿಷ್ಟವಾದ ವ್ರತ. ಈ ವ್ರತವನ್ನು ಮಾಡಿ ಮುಂದಿನ ವರ್ಷ ಕ್ರೋಧಿ ಸಂವತ್ಸರದಲ್ಲಿ ನಾಳೆಯಿಂದ ಫಲ ನಿರೀಕ್ಷೆ ಮಾಡಬಹುದು. ಒಳ್ಳೆಯ ವ್ರತವನ್ನು ನಮ್ಮ ಮುಂದಿಟ್ಟು ಈ ವರ್ಷ ಅಂತ್ಯವಾಗ್ತಾ ಇದೆ. ಬಹಳ ನಾರಾಯಣನನ್ನು ಸ್ಮರಣೆ ಮಾಡಿಕೊಳ್ತಾ ನೋಡಿ, ಸೋಮವಾರದಲ್ಲಿ ಈಶ್ವರನ ವಾರದಲ್ಲಿ ಅವರಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್, ಒಬ್ಬರನ್ನು ಬಿಟ್ಟು ಒಬ್ಬರಿಲ್ಲ. ಅಂಥ ಹರಿಹರರ ಸ್ಮರಣೆಯನ್ನು ಮಾಡಿಕೊಳ್ತಾ ಈ ವರ್ಷವನ್ನು ಮುಕ್ತಾಯ ಮಾಡೋಣ. ಈ ವರ್ಷಕ್ಕೆ ನಮಸ್ಕಾರವನ್ನು ಹೇಳೋಣ ಅಂತ ಪ್ರತಿಯೊಬ್ಬರೂ ಭಾವಿಸಿ
ಈ ವರ್ಷ ಹೇಗೆ ಬಂದಿದೆಯೋ ಗೊತ್ತಿಲ್ಲ. ಮುಂದಿನ ಹೆಜ್ಜೆ ನಾವು ಪ್ರತಿ ಕ್ಷಣ ಹೊಸ ಹೆಜ್ಜೆಗಳನ್ನು ಇಡಲೇಬೇಕು. ಅಂತೂ ಮುಂದಿನ ವರ್ಷ ಸುಖದಾಯಕವಾಗಿರಲಿ, ಸಮಾಧಾನ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಆ ಹರಿಹರರನ್ನು ಈ ದಿವಸ ಸ್ಮರಣೆ ಮಾಡಿಕೊಳ್ಳೋಣ. ತಾವು ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.